ನನ್ನ ಮೇಲೆ ಹೋದ್ರಲ್ಲಪ್ಪ ವಿಧಾನಸಭೆಯಲ್ಲಿ ಚರ್ಚೆ ತಗೊಂಡ್ರಲ್ಲ ಸಬ್ಜೆಕ್ಟು. ನಾನವತ್ತೇನು ಹೇಳಿದೆ, ವಿಧಾನಸೌಧ ಕಡತ ತೆಗೆದು ನೋಡಿ, ಅದೆಲ್ಲ ಪಾಪ ಸ್ಕ್ರೀನ್ ಹಾಕ್ಸಿದ್ರಲ್ಲ ಮೊನ್ನೆ ಮೈಸೂರಿನಲ್ಲಿ ನಮ್ಮ ಸಿ ಡಿ ಶಿವು, ಅದನ್ನ ಯಾಕೆ ಹಾಕಲಿಲ್ಲ ಗೊತ್ತಿಲ್ಲ. ನಾನವತ್ತು ಹೇಳಿದೆ, ನನ್ನ ಹಿಂದೆ ಇರತಕ್ಕಂಥ 124 ಜನ ಶಾಸಕರುಗಳ ಬೆಂಬಲವನ್ನ ರಕ್ಷಣೆಯನ್ನ ಪಡೆದು ನಾನು ಈ 150 ಕೋಟಿ ಹಗರಣದ ರಕ್ಷಣೆ ಪಡೆಯಲ್ಲ. ಪ್ರಾರಂಭ ಮಾಡಿ ವಿರೋಧ ಪಕ್ಷದಲ್ಲಿ ಏನು ಕೂತಿದ್ದೀರಿ, ಏಕಾಂಗಿಯಾಗಿ ಎದುರಿಸ್ತೀನಿ ಅಂತಕ್ಕಂಥ ಪದ ಬಳಸಿದ್ದೇನೆ ಸಿದ್ದರಾಮಯ್ಯನವರೇ. ಏಕಾಂಗಿಯಾಗಿ ಎದುರಿಸ್ತೀನಿ ಅಂತ ಹೇಳಿ ಇವತ್ತು ಕಡತ ತೆಗೆದು ನೋಡಿ, ನಿಮ್ಮ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ದೇನೆ ಅಂತ ಹೇಳಿ. ಎದುರಿಸಿದೆ ನಾನು. ಸ್ಟ್ರೈಕ್ ಮಾಡಿ ಅನ್ನಲಿಲ್ಲ, ನಮ್ಮ ಕಾರ್ಯಕರ್ತರಿಗೆ ಬೀದಿಲಿ ಬೆಂಕಿ ಹಚ್ಚಿ ಅಂತ ಹೇಳಲಿಲ್ಲ. ಆಯ್ತಾ? ನನ್ನ ಮೇಲೆ ನಂತರ 4 ಕೇಸ್ ಹಾಕಿದ್ರು. ಯಾವುದೋ ಒಂದು 4 ಡಿನೋಟಿಫಿಕೇಶನ್ದು, ಇನ್ನೊಂದು 2 ಸಾಯಿ ವೆಂಕಟೇಶ್ವರ ಜಂತ್ಕಲ್ ಮೈನಿಂಗು. ಜಂತ್ಕಲ್ ಮೈನಿಂಗ್ದು 150 ಕೋಟಿ ಹಗರಣದ್ದು ಹೈಕೋರ್ಟ್ನಲ್ಲಿ ಏನು ಆದೇಶ ಕೊಟ್ಟಿದ್ದಾರೆ, ಕ್ವಾಶ್ ಮಾಡಿದ್ರು ಹೈಕೋರ್ಟ್ನಲ್ಲಿ. ಜಂತ್ಕಲ್ ಮೈನಿಂಗ್ ಸಂಬಂಧಪಟ್ಟಿದ್ದು 150 ಕೋಟಿ ಹಗರಣ ಇದೆಲ್ಲ ಬೋಗಸ್ ಅಂತ ಹೇಳಿ. ಸಾಯಿ ವೆಂಕಟೇಶ್ವರ ಅದು ತನಿಖೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲಿರ್ತಕ್ಕಂಥದ್ದು ಇದು ಅಬ್ರಾಹಿಂ ಅವರು 2011ರಲ್ಲಿ SM ಕೃಷ್ಣ ಅವ್ರ ಮೇಲೆ, ನನ್ನ ಮೇಲೆ, ಧರ್ಮಸಿಂಗ್ ಅವ್ರ ಮೇಲೆ 3 ಜನದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಕೇಸ್ ಹಾಕೊಂಡ್ರು. SM ಕೃಷ್ಣ ಅವರು ಸ್ಟೇ ತಗೊಂಡಿದ್ದಾರೆ, ಧರ್ಮಸಿಂಗ್ ಅವರು ಇಲ್ಲ ನಮ್ಮ ಮುಂದೆ. ನನ್ನ ಮುಂದೆ ಸಾಯಿ ವೆಂಕಟೇಶ್ವರ ಅದ್ದು ಕೇಸ್ ಪ್ರಾರಂಭ ಆಯಿತು. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ, ಕೋರ್ಟ್ನಲ್ಲಿ ಏನು ಹೇಳಿದ್ರು ಇಲ್ಲಿ, ಬೈ ಆರ್ಡರ್ ಡೇಟೆಡ್ 3/2/2014 the honorable Supreme Court has directed listing of the matter along with SLP criminal number so and so SM Krishna versus the state of Karnataka. ಆಮೇಲೆ 5ನೇ ಆರ್ಡರ್ ಬೈ ಆರ್ಡರ್ ಡೇಟೆಡ್ 29/3/2017 the honorable Supreme Court directed that the special investigation team to make a thorough investigation with regarding to the allegations which has been made in the complaint against the petitioners. 3 ಜನದ್ದು, 3 ಮುಖ್ಯಮಂತ್ರಿಗಳ ಮೇಲೆ. ಆಮೇಲೆ ಹೇಳಿದ್ರು, it is further directed that SIT shall file a report before the court in respect of the investigation so to be carried out within a period of 3 months from the date of order. SITಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ 2017ರಲ್ಲಿ, 2024ರಲ್ಲಿ. ಆಯ್ತಾ? It was made clear that no other court shall pass any other orders with regard to these matters till the matters are finally decided by the Honorable Supreme Court. ನಿಮ್ಮನ್ನ ಹಿಡ್ಕೊಂಡಿರೋರು ಯಾರು? ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಡಿ ಅಂತ. ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಗವರ್ನರಿಗೆ ಕಳಿಸೋವಾಗ ಈ ಡ್ರಾಮಾ ಯಾಕೆ? ಎದುರಿಸಕ ನನ್ನ ಎದುರಿಸ್ಲಿಕ್ಕ, ನನ್ನ ಬಾಯಿ ಮುಚ್ಚಿಸ್ಲಿಕ್ಕ ಇದು ಮಾಡ್ಕೊಂಡಿರೋದು ನೀವು. ಅದಕ್ಕೆ ನೆನ್ನೆ ಎಲ್ಲ ಕುಮಾರಸ್ವಾಮಿ ಮೇಲೆ ಗವರ್ನರಿಗೆ ನಾವು ಕಳಿಸಿದ್ದು ಅಲ್ಲ 8 ತಿಂಗಳಾಯ್ತು, 6 ತಿಂಗಳಾಯ್ತು, ಅವ್ರಿಗೆ ಪರ್ಮಿಷನ್ ಕೊಡ್ಲಿಲ್ಲ, ನಂದು 24 ಗಂಟೆ ಒಳಗೆ ಕೊಟ್ಬಿಟ್ರು, ನೋಟಿಸ್ ಕೊಟ್ಬಿಟ್ರು. ಯಾಕೆ ಈ ಡ್ರಾಮಾಗಳು? ಹೆದರಿಸಿ ನೀವು ತಪ್ಪು ಮಾಡದೇ ಇದ್ರೆ, ನಿಮ್ಮೆಲ್ಲ ನೈತಿಕತೆ ಉಳಿಸ್ಕೊಂಡಿದ್ರೆ, ಈಗ ನಮ್ಮ ಸಂವಿಧಾನದ ಹೆಡ್ ಅವರು ಗವರ್ನರ್ ವಿರುದ್ಧ ರಾಜ್ಯದಲ್ಲಿ ಮೊದಲನೇ ಬಾರಿಗೆ, ಬಹುಶಃ ರಾಷ್ಟ್ರದಲ್ಲೇ ಇರಬಹುದು, ಈ ರೀತಿ ಗವರ್ನರ್ ಮುಖಕ್ಕೆ ಫೋಟೋಗಳಿಗೆ ಕಪ್ ಮಸಿ ಬೆಳೆದು ಟೈರ್ ಸುಟ್ಕೊಂಡು ಮಂತ್ರಿಗಳಿಂದ ಹಿಡಿದು ಎಲ್ಲರೂ ನಾಳೆಯಿಂದ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಮಾಡಬೇಕು. ಏನ್ ಸಾಧನೆ ಮಾಡಿದಿರಿ ಅಂತ ಗವರ್ನರ್ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ? ಯಾತಕ್ಕೆ ಮಾಡ್ತೀರಿ? ಕುಮಾರಸ್ವಾಮಿ ಮೇಲಿದ್ರೆ ಆಕ್ಷನ್ ತಗೊಳ್ಳಿ. ಇದ್ಯಾವುದೋ ಇನ್ನೊಂದು ಏನು ಪಾಪ ಬದಾಡ್ತಾವ್ರೆ ಗೊತ್ತು ನನಗೆ. ಇದ್ಯಾವುದೋ ಗಂಗೆನಹಳ್ಳಿ ಅಂತ ನನಗೆ ಸಂಬಂಧವೇ ಇಲ್ಲ. ಅದಿಟ್ಕೊಂಡು ಏನಾದರೂ ಮಾಡಿ ಅಂತಾರೆ. ಏನ್ ಮಾಡ್ತೀರಿ? ಧೈರ್ಯವಾಗಿದ್ದೀನಿ.